ತುಂಬಾ ಜನ್ಮ ಶತಮಾನೋತ್ಸವದ ಈ ಸಂದರ್ಭದಲ್ಲಿ ಇಬ್ಬರು ಸಾಧಕರಿಗೆ ಸನ್ಮಾನವನ್ನ ನೀಡಿದ್ದಾಗಿದೆ. ಸಾಧಕರಿಗೆ ಏನ್ ಅನಿಸ್ತಾ ಇದೆ ಕೇಳೋಣ. ಮೊದಲಿಗೆ ಬರ್ಮಾಡ್ಕೊಳ್ತಾ ಇದ್ದೀವಿ SBM ಪ್ರಧಾನ ಕಚೇರಿಯ ಪ್ರಧಾನ ವ್ಯವಸ್ಥಾಪಕರು ಶ್ರೀ BN ರಾಮಯ್ಯನವರನ್ನ. ಎರಡು ಮಾತು ಎರಡು ಅನಿಸಿಕೆ ಶ್ರೀ BN ರಾಮಯ್ಯನವರಿಂದ. ಅಧ್ಯಕ್ಷತೆ ವಹಿಸಿರತಕ್ಕಂಥ ಹಿರಿಯರು ಡಾಕ್ಟರ್ GS ಶಿವರುದ್ರಪ್ಪನವರೇ, ಈ ಕವಿಯ ಮಾರ್ಗದರ್ಶನವನ್ನು ನೀಡತಕ್ಕಂಥ ಹಿರಿಯರಾದಂಥ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ದೆ, ವೇದಿಕೆಯ ಮೇಲಿರುವ ಗಣ್ಯರೇ, ಹಿರಿಯರೇ, ನನ್ನ ಕನ್ನಡ ಮಿತ್ರರೇ, ಈ ಕವಿಯಿಂದಾಗ TTV ಇತ್ಯಾದಿ ಇದೆ ಅಂತ ಕೇಳಿದೆ. ಆಗ ನಮ್ಮ ಸ್ನೇಹಿತರಾದಂಥ ಸತೀಶ್ ಗೌಡ್ರು ಎಲ್ಲ ಕನ್ನಡ ಅಭಿಮಾನಿಗಳ ವೇದಿಕೆ ಇಂಟರ್ನ್ಯಾಷನಲ್ ಇದನ್ನ ಸೇರಿಸಿ ಈ ಕವಿ ಅಂತ ಮಾಡಿದ್ದೀವಿ ಅಂತ ತಿಳಿಸಿದಾಗ ತುಂಬಾ ಸಂತೋಷವಾಯಿತು. ಇವರು ದೂರದಲ್ಲಿದ್ರು ಈ ಸಂಸ್ಥೆಯವರು ಬೆಂಗಳೂರಿಗೆ ಬಂದು ಕನ್ನಡದಲ್ಲಿ ನಿರತರಾದಂಥ ವ್ಯಕ್ತಿಗಳನ್ನ ಗುರುತಿಸಿ ಗೌರವಿಸ್ತಾ ಇರೋದು ನಿಜಕ್ಕೂ ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ನಮಗೆ ತಿಳಿದಿರುವ ಹಾಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಒಂದು. ಕೇಂದ್ರ ಸರ್ಕಾರದವರು ತ್ರಿಭಾಷಾ ಸೂತ್ರವನ್ನ ಬ್ಯಾಂಕ್ಗಳಲ್ಲಿ ಉಪಯೋಗಿಸಬೇಕು. ಎಲ್ಲಾ 3 ಭಾಷೆಗಳಿಗೂ ಉತ್ತೇಜನ ನೀಡಬೇಕು. ಪ್ರಥಮವಾಗಿ ಕನ್ನಡವನ್ನು ಬಳಸಬೇಕು, ಎರಡನೇದಾಗಿ ರಾಷ್ಟ್ರ ಭಾಷೆಯಾದಂಥ ಹಿಂದಿಯನ್ನು ಬಳಸಬೇಕು, ಮೂರನೇದಾಗಿ ಇಂಗ್ಲಿಷ್ ಬಳಸೋದು ಅಂತ ಆದೇಶ ಇದ್ರೂ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಹೆಚ್ಚಿನ ಕನ್ನಡ ಅನುಷ್ಠಾನಕ್ಕೆ ತಂದಿಲ್ಲ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಆಡು ಭಾಷೆಯಾದ ಕನ್ನಡವನ್ನ ತಮಗೆ ತಿಳಿದಿರೋ ಹಾಗೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು 625 ಶಾಖೆಗಳಿವೆ ರಾಷ್ಟ್ರಾದ್ಯಂತ. ಇದರಲ್ಲಿ 512 ಶಾಖೆಗಳು ಕರ್ನಾಟಕದಲ್ಲಿವೆ. ಅದರಲ್ಲೂ 300ಕ್ಕೂ ಹೆಚ್ಚು ಶಾಖೆ ಗ್ರಾಮಾಂತರ ಪ್ರದೇಶಗಳಲ್ಲಿವೆ. ಈ ಬ್ಯಾಂಕಿನಲ್ಲಿ ಕನ್ನಡವನ್ನ ಅನುಷ್ಠಾನ ತರದೇ ಇದ್ರೆ, ಆಡು ಭಾಷೆಯಾದ ಕನ್ನಡದಲ್ಲಿ ಬೇಕಾದಂತ ಚಲನ್ ಇತ್ಯಾದಿಗಳು ಕನ್ನಡದಲ್ಲಿ ಮಾಡದೇ ಇದ್ರೆ ನಮ್ಮ ರೈತರಿಗೆ ಬ್ಯಾಂಕಿಂಗ್ ಅರ್ಥವಾಗೋದು ಹೇಗೆ ಅನ್ನೋ ದೃಷ್ಟಿಯಿಂದ ನಾನು 2002ರಲ್ಲಿ ಈ ಬ್ಯಾಂಕಿಗೆ ಬಂದಾಗ ಪ್ರತ್ಯೇಕವಾದಂತಹ ಕನ್ನಡ ವಿಭಾಗವನ್ನೇ ನಮ್ಮ ಬ್ಯಾಂಕ್ನಲ್ಲಿ ಪ್ರಾರಂಭ ಮಾಡಲು ಪ್ರಯತ್ನ ಮಾಡಿದೆ. ಈ ದಿಶೆಯಲ್ಲಿ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ಪ್ರಧಾನ ಕಚೇರಿಯಲ್ಲಿ ಡಾಕ್ಟರ್ ವಸಂತ ಭಾರದ್ವಾಜ ಎನ್ನುವರು ಕನ್ನಡದಲ್ಲಿ ಡಾಕ್ಟರೇಟ್ ಮಾಡಿದ್ದಾರೆ. ಅವರು ಕನ್ನಡ ವಿಭಾಗದ ಮುಖ್ಯಸ್ಥರನ್ನಾಗಿ ಮಾಡಿ ಕನ್ನಡವನ್ನ ಅನುಷ್ಠಾನಕ್ಕೆ ನಮ್ಮ ಬ್ಯಾಂಕಿನಲ್ಲಿ ತರಲು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಮತ್ತು ಕನ್ನಡವನ್ನ ಹೆಚ್ಚಾಗಿ ಬಳಸಲು ಕಂಪ್ಯೂಟರ್ಗಳಲ್ಲಿ ATMಗಳಲ್ಲಿ ಕನ್ನಡದ ಬಳಕೆಯನ್ನು ಮಾಡೋದನ್ನ ಮಾಡ್ತಾ ಇದ್ದೀವಿ. ಈ ದಿಶೆಯಲ್ಲಿ ಕನ್ನಡಿಗರಾದ ನಾವು ಎಲ್ಲ ದಿಶೆಯಲ್ಲಿ ಕನ್ನಡವನ್ನು ಬಳಸಬೇಕು, ಕನ್ನಡವನ್ನ ಬಳಸೋದಕ್ಕೆ ಪ್ರಯತ್ನ ಮಾಡಬೇಕು. ಈ ಕವಿ ಸಂಸ್ಥೆಯವರು ಮಾಡತಕ್ಕಂಥ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ 5 ಕೋಟಿ ಕನ್ನಡಿಗರ ಪರವಾಗಿ ಅಭಿನಂದಿಸುತ್ತಾ ಇಲ್ಲಿ ನನ್ನನ್ನು ಗುರುತಿಸಿ ಕರೆದು ಸನ್ಮಾನ ಮಾಡಿದ್ದಕ್ಕಾಗಿ ಅವರಿಗೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಆಡಳಿತದಲ್ಲೂ ಕನ್ನಡ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಶ್ರೀಯುತ BN ರಾಮಯ್ಯನವರಿಗೆ ಸನ್ಮಾನಿಸಿದ್ದು ಸಂತೋಷವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇಂದಿನ ಸಮಾರಂಭದಲ್ಲಿ ಮತ್ತೋರ್ವ ಸನ್ಮಾನಿತರಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಶ್ರೀ PA ನಾರಾಯಣಗೌಡರು. ಅವರ ಮಾತು ಕೇಳೋಣ. ಇವತ್ತು ರಾಷ್ಟ್ರಕವಿ ಕುವೆಂಪು ಅವರ ಶತಮಾನೋತ್ಸವ ಕಾರ್ಯಕ್ರಮವನ್ನು ಭಾರಿ ಅರ್ಥಪೂರ್ಣವಾಗಿ ಅದ್ದೂರಿಯಾಗಿ ಆಚರಿಸ್ತಾ ಇದೆಯೋ, ಈ ಕವಿ ಬಗ್ಗೆ ಏನು ಹೇಳಬೇಕು ಅಂತ ಹೇಳಿ, ಈ ಕವಿ ಬಗ್ಗೆ ಹೊಸದಾಗಿ ತಿಳ್ಕೋಬೇಕು ಅಂತೇಳಿ ಬಂದಂತವರಿಗೆ ಈ ಒಟ್ಟಾರೆ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಾಗ ನಿಮ್ಗೆ ಅನ್ಸುತ್ತೆ ಎಷ್ಟೊಂದು ಒಳ್ಳೆಯ ಇದೊಂದು ಕನ್ನಡದ ಸಂಸ್ಥೆ ಅಂತ ಹೇಳಿ. ನನಗೆ ಅನೇಕ ಸಲ ಅಮೆರಿಕದಿಂದ ಕುಮಾರಸ್ವಾಮಿಯವರು ಬಾರಿ ಚೆನ್ನಾಗಿ ಮಾತಾಡೋರು ಫೋನಲ್ಲಿ. ಅವ್ರು ಹೇಳ್ತಾ ಇದ್ರು, ನಾರಾಯಣ ಗೌಡ್ರೆ ನಾಳೆ ನಿಮ್ಮ ಕರೀತೀನಿ, ನನ್ನ ಕರೆಗೆ ನೀವು ಮಾತಾಡಬೇಕು ಅಂತ ಹೇಳಿ. ಅವ್ರು ಯಾವಾಗ ಫೋನ್ ಬಂದ್ರು ಸಹ ನಿಮ್ಮ ನಾಳೆ ಕರಿತೀನಿ ಅಂತ ಹೇಳೋರು.
ಅಮೆರಿಕದಲ್ಲಿ ಕೂತ್ಕೊಂಡು ಈ ನಾಡಿನ ಬಗ್ಗೆ, ಅದು ಕನ್ನಡದ ಬಗ್ಗೆ ಇಷ್ಟೊಂದು ಚಿಂತನೆ ಮಾಡ್ತಾ ಇದಾರಲ್ಲ, ಅವ್ರು ಹೇಗಿರಬೇಕು ಅಂತ ಹೇಳಿ ನಾನು ಸಹ ಅವ್ರನ್ನ ನೋಡಬೇಕು ಅಂತ ಹೇಳಿ ಅನ್ಸಿತ್ತು. ನಾನು ಈ ಕಾರ್ಯಕ್ರಮಕ್ಕೆ ಒಳಗಡೆ ಬಂದಾಗ ತಕ್ಷಣ ನಮ್ಮ ಗೆಳೆಯ ಹೇಳಿದ್ರು, ಇವರೇ ಕುಮಾರಸ್ವಾಮಿ ಅವರು ಅಂತ ಹೇಳಿ. ಅಂತ ಅಮೆರಿಕ ದೇಶದಲ್ಲಿ ಹಿತ್ತುಕೊಂಡು ಕನ್ನಡದ ಢಿಮಡಿಮವನ್ನ ಬಾರಿಸುವಂತ ಕುಮಾರಸ್ವಾಮಿ ಮತ್ತು ಇವತ್ತಿನ ಕಾರ್ಯಕ್ರಮದ ಈ ಭಾಗದಲ್ಲಿ, ಅದು ಬೆಂಗಳೂರು ನಗರದಲ್ಲಿ ಈ ಕವಿ ಅಂತ ಹೇಳಿ ಎಲ್ಲ ಕನ್ನಡದ ಯುವಕರನ್ನ ಒಗ್ಗೂಡಿಸಿ ಕನ್ನಡದ ಸೇವೆಯಲ್ಲಿ ನಿರಂತರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕಚೇರಿಗೆ ಬಂದು ಅಲ್ಲಿ ಕನ್ನಡಕ್ಕೆ ಅನ್ಯಾಯ ಆಗ್ತಾ ಇದೆ, ಇಲ್ಲಿ ಕನ್ನಡಕ್ಕೆ ಅನ್ಯಾಯ ಆಗ್ತಾ ಇದೆ, ನಾವು ನಿಮ್ಮ ಜೊತೆ ಇರ್ತೀವಿ, ಕನ್ನಡದ ಕೆಲಸವನ್ನ ಮಾಡಿ ಅಂತ ಹೇಳಿ ಗೆಳೆಯ ಸತೀಶ್ ಗೌಡ್ರು ಯಾವಾಗಲೂ ನಮ್ಮ ಜೊತೆಯಲ್ಲಿ ಚರ್ಚೆ ಮಾಡೋಣ ಅಂತ ಸತೀಶ್ ಗೌಡ್ರು ಮತ್ತು ಕುಮಾರಸ್ವಾಮಿ ಅವರಿಗೆ ಇವತ್ತು ಒಬ್ಬ ಹೋರಾಟಗಾರನ ಕರೆತಂದು ಇಲ್ಲಿ ಸನ್ಮಾನ ಮಾಡಿದ್ದಕ್ಕೆ ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ. ನನಗನ್ಸುತ್ತೆ ನನಗೆ ಸನ್ಮಾನ ಮಾಡಿದ್ದೆ ಇವರು ಮಾತು ಕಡಿಮೆ ಮಾಡಲಿ ಅಂತ ಹೇಳಿ. ಯಾಕೆಂದ್ರೆ ಸ್ವಲ್ಪ ಜಾಸ್ತಿ ಮಾತಾಡೋರು, ಜಾಸ್ತಿ ಮಾತಾಡೋ ಹಕ್ಕು ಇರೋದು ಅದು ನಮಗೆ ಕನ್ನಡದ ವಿಚಾರದಲ್ಲಿ. ಯಾರು ಹೇಳ್ಬೇಕಾದ್ರೂ ಮಾತಾಡಬಹುದು. ಹಾದಿ ಬೀದಿಯಲ್ಲಿ, ಈ ನಾಡಿನ ಜೈಲುಗಳಲ್ಲಿ, ಪೊಲೀಸರ ಬೂತ್ನಲ್ಲಿ ಲಾಠಿಗೆ ಕನ್ನಡ ನೋವನ್ನು ಇಟ್ಟುಕೊಂಡು ಹೋರಾಟ ಮಾಡುವಂತವರು ಕನ್ನಡದ ಬಗ್ಗೆ ಮಾತಾಡುವಂತ ಹಕ್ಕು ಇರೋದು ಅದು ಕರ್ನಾಟಕ ರಕ್ಷಣಾ ಕಾರ್ಯಕರ್ತರಿಗೆ, ನಮ್ಮಂತವರಿಗೆ ಅಂತ ಹೇಳಿಕೊಂಡು ಎಡೆತಕ್ಕಂಡು ಹೇಳಿಕ್ಕೆ ಇಷ್ಟಪಡ್ತೇನೆ. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತವ್ರು ಇರಬೇಕಾಗಿತ್ತು ಈ ಕಾರ್ಯಕ್ರಮದಲ್ಲಿ. ನಾನು ಹೇಳಿದೆ ಕುತ್ಕೊಂಡು, ಈ ನಾಡಲ್ಲಿ ಕುವೆಂಪುಗಿಂತ ಯಾರು ದೊಡ್ಡ ವ್ಯಕ್ತಿ ಅಲ್ಲ, ಕುವೆಂಪುನೇ ದೊಡ್ಡ ವ್ಯಕ್ತಿ. ಅತ್ತ ಮಹಾನ್ ಕವಿ ಶತಮಾನೋತ್ಸವ ಕಾರ್ಯಕ್ರಮ ಅದ್ಯಾಕೋ ಗೊತ್ತಿಲ್ಲ. ಏನಾದ್ರೂ ಕುಮಾರಸ್ವಾಮಿ ಅವರು ಏನಾದ್ರೂ ಕುವೆಂಪು ವಿಚಾರದಲ್ಲಿ ನೀವು ಅದು ಮಾಡಲಿ ಇದು ಮಾಡಿ ಅಂತೇಳಿ ನನಗೇನಾದ್ರೂ ಒತ್ತಾಯ ಮಾಡ್ಬೋದು ಅಂತೇಳಿ ಹೋದ್ರು. ಇಲ್ಲ, ನಾನು ಏನೋ ಮಾತಾಡಬೇಕು ಅಂತ ಬಂದಿದ್ದೆ, ಅದ್ಯಾರಾದ್ರೂ ಹೇಳ್ಬಿಟ್ರೆ ಏನೋ ಗೊತ್ತಿಲ್ಲ. ತುಂಬಾ ನೋವನ್ನ ಹೊತ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದೆ. ನಾನು ಸನ್ಮಾನ ಮಾಡ್ಕೋಬೇಕು ಅಂತ ಬಂದಿದ್ದಕ್ಕಿಂತ ಅನೇಕ ಬುದ್ಧಿಜೀವಿಗಳು, ವಿದ್ಯಾವಂತರು ಇಲ್ಲಿರ್ತಾರೆ, ಅವರ ಜೊತೆಯಲ್ಲಿ ನಮ್ಮ ಕನ್ನಡದ ನೋವನ್ನ ಹಂಚ್ಕೊಳ್ಳೋಣ ಅಂತ ಹೇಳಿ ಹೇಳ್ತಾ ಇದ್ರು. ಕುವೆಂಪು ಹೇಳಿದ್ರು, 100 ದೇವರುಗಳ ನೂಕಾಚೆ ದೂರ. ನಾನು ಹೇಳ್ತೀನಿ ಇವತ್ತು 100 ಭಾಷೆಗಳ ನೂಕಾಚೆ ದೂರ, ಕನ್ನಡವನ್ನು ಪೂಜಿಸಬಾರು. ಬೆಂಗಳೂರು ಕೈ ತಪ್ಪಿ ಹೋಗ್ತಾ ಇದೆ. ನಮ್ಮ ಗೆಳೆಯರು ಹೇಳಿದಾಗೆ 33% ಇವತ್ತು ಕನ್ನಡಿಗರು ಬೆಂಗಳೂರು ನಗರದಲ್ಲಿ ನಾವಿದ್ದೀರಿ. ಕನ್ನಡದ ಅಪ್ಪಟ ದೊರೆ ಕೆಂಪೇಗೌಡ ಕಟ್ಟಿದಂತಹ ಈ ಕನಸಿನ ಕೂಸು ಎಲ್ಲಿ ನಮ್ಮ ಕೈ ತಪ್ಪಿ ಹೋಗ್ತಾ ಇದೆಯಂತೋ ನಿರಂತರವಾಗಿ ಕನ್ನಡಿಗರು ಯೋಚನೆ ಮಾಡುವಂತ, ಕಷ್ಟದಲ್ಲಿ ಬದುಕುವಂತ ಸ್ಥಿತಿ ಇಲ್ಲಿ ಬೆಂಗಳೂರು ಕನ್ನಡಿಗರಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಿಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ, 100 ಹಬ್ಬ ಮಾಡಿದ್ರೆ ಪ್ರಯೋಜನ ಇಲ್ಲ, 100 ರಾಜ್ಯೋತ್ಸವನ ಮಾಡಿದ್ರೆ ಪ್ರಯೋಜನ ಇಲ್ಲ.